ಶ್ರೀರಾಮ ಸಮರ್ಥ. ಆಗಸ್ಟ್ 22. ಸಮಾಧಾನವು ಭಗವಂತನ ನಿಜವಾದ ಕೊಡುಗೆಯಾಗಿರುತ್ತದೆ. ಪ್ರತಿಯೊಬ್ಬನಿಗೂ ಅನಿಸುವುದೇನೆಂದರೆ, ನಾನು ಯಾರ ನಿಂದೆಯನ್ನೂ ಮಾಡುವುದಿಲ್ಲ, ಧರ್ಮದಿಂದ ನಡೆಯುತ್ತೇನೆ, ಆದರೂ ನಾನು ದುಃಖಿಯಾಗಿರುತ್ತೇನೆ. ಹಾಗೂ ಕೆಟ್ಟ ಜನರು ಸುಖದಲ್ಲಿ ಇರುವುದನ್ನು ನೋಡುತ್ತೇವೆ. ಇದು ಹೀಗೇಕೆ? ಎಷ್ಟೇ ಸಾತ್ವಿಕ ಮನುಷ್ಯನಾದರೂ ಅವನ ಮನಸ್ಸಿನಲ್ಲಿ ವಿಚಾರ ಬರದೇ ಹೋಗುವುದಿಲ್ಲ. ಯಾರಿಗೆ ನಾಮು ಮೈಲಿಗೆ ಅನಿಸುವುದು ಅವರು ಸುಖಿಯಾಗಿರುವುದು, ಹಾಗೂ ಯಾರು ನಾಮವನ್ನು ತಮ್ಮ ಕಂಠದಲ್ಲಿ ಧಾರಣೆ ಮಾಡಿರುವರೋ ಅವರು ದುಃಖಿಗಳಾಗಿರುವುದನ್ನು ನೋಡಿದರೆ ಭಗವಂತನು ನ್ಯಾಯವುಳ್ಳವನೆಂದು ಹೇಗೆ ಅನ್ನಲು ಬರುತ್ತದೆಂಬ ಸಂಶಯವು ಅನೇಕ ಜನರಿಗೆ ಬರುತ್ತದೆ. ನಿಜವಾಗಿಯೂ ಇದರ ಮರ್ಮವನ್ನು ವಿಚಾರ ಮಾಡಿ ನೋಡಿದರೆ ಹೊರಗಿನಿಂದ ಸುಖವಾಗಿರುವಂತೆ ಕಾಣುವವರು ಒಳಗೆ ದುಃಖದಲ್ಲಿ ಮುಳುಗಿರುತ್ತಾರೆ. ಅವರಿಗೆ ವಿಷಯಗಳು ಬಹಳಷ್ಟು ಪ್ರಮಾಣದಲ್ಲಿ ಪ್ರಾಪ್ತವಾದರೂ ಅದರಿಂದ ಮನಸ್ಸಿಗೆ ಶಾಂತಿ ಲಭಿಸಿದರೆ ಮಾತ್ರ ಉಪಯೋಗ. ಉದಾಹರಣೆಗೆ 2 ದಾರಿಗಳು ಸಿಕ್ಕವು. ಅದರಲ್ಲಿ ಒಂದು ಉತ್ತಮವಾಗಿ ಕಾಣುತ್ತಿತ್ತು, ಆದರೆ ಅದು ನಮ್ಮ ಊರಿಗೆ ಹೋಗುವುದಲ್ಲ. ಹಾಗೂ 2ನೇ ದಾರಿಯು ಕಲ್ಲು ಮುಳ್ಳುಗಳಿಂದ ಕೂಡಿಕೊಂಡಿತ್ತು, ಆದರೆ ಅದು ನಮ್ಮ ಊರಿಗೆ ಹೋಗುವುದಾಗಿತ್ತು. ಆಗ ನಾವು ಯಾವ ದಾರಿಯಲ್ಲಿ ಹೋಗುತ್ತೇವೆ? ಭಗವದ್ಗೀತೆಯಲ್ಲಿ ಭಗವಂತನ ಕಡೆಗೆ ಹೋಗುವ ಜನರು 2 ಮಾರ್ಗದವರೆಂದು ಹೇಳಿರುತ್ತದೆ. ಒಂದು ಸಾಂಖ್ಯ ಮಾರ್ಗಿ ಹಾಗೂ 2 ಕರ್ಮಯೋಗಿ. ಯಾರಲ್ಲಿ ಸ್ವಾಭಾವಿಕವಾಗಿಯೇ ವಾಸನೆಗಳು ಕಡಿಮೆ ಇದ್ದು ಯಾರಿಗೆ ಇಂದ್ರಿಯಗಳ ಮೇಲೆ ಹಿಡಿತವಿರುತ್ತದೆಯೋ ಅವರು ಜನ್ಮದಿಂದಲೇ ಯೋಗ್ಯರಿರುತ್ತಾರೆ. ಅವರಿಗೆ ಸಾಂಖ್ಯ ಮಾರ್ಗಿಗಳೆಂದು ಹೇಳಬಹುದು. ಯಾರಲ್ಲಿ ಬಹಳ ವಾಸನೆಗಳಿದ್ದು ಇಂದ್ರಿಯಾಧೀನರಾಗಿರುತ್ತಾರೋ, ಆದರೂ ಯಾರಿಗೆ ಭಗವಂತನು ಬೇಕೆನಿಸುತ್ತಾನೋ, ಅಂದರೆ ನಮ್ಮಂತೆ ಸಾಮಾನ್ಯ ಜನರಿರುತ್ತಾರೋ ಅವರು ಕರ್ಮಯೋಗಿಗಳು. ಸಾಂಖ್ಯರ ಸಾಧನ ಮಾರ್ಗವು ಸೂಕ್ಷ್ಮ ಹಾಗೂ ಉಚ್ಚಸ್ತರದ್ದಾಗಿರುತ್ತದೆ. ನಮ್ಮ ಮಾರ್ಗವು ಜಡ, ಸುಲಭ ಹಾಗೂ ಸುಖಕರವಾಗಿರುತ್ತದೆ. ಸಾಂಖ್ಯವು ಭಗವಂತನ ಕಡೆಗೆ ಕೂಡಲೇ ಮುಟ್ಟಿಸುತ್ತದೆ, ಆದರೆ ನಾವು ಕ್ರಮಕ್ರಮವಾಗಿ ಹೋಗುತ್ತೇವೆ. ಅಂದ ಮೇಲೆ ಸಾಮಾನ್ಯ ಮನುಷ್ಯರ ಮಾರ್ಗ ಯಾವುದೆಂದರೆ ವಾಸನೆ ಇರುವವರೆಗೂ ಅದನ್ನು ಯೋಗ್ಯ ಮಾರ್ಗದಿಂದ ತೃಪ್ತಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆದರೆ ಸೃಷ್ಟಿಯಲ್ಲಿಯ ಪ್ರತಿಯೊಂದು ಘಟನೆಯು ಈಶ್ವರನ ಸತ್ತೆಯಿಂದಲೇ ನಡೆಯುತ್ತಿರುವುದರಿಂದ ನಮ್ಮ ಪ್ರಯತ್ನಗಳಿಗೆ ಫಲವೂ ಕೂಡ ಭಗವಂತನನ್ನೇ ಅವಲಂಬಿಸಿರುತ್ತದೆ ಎಂಬುದನ್ನು ಅರಿತುಕೊಂಡು ಸಮಾಧಾನದಲ್ಲಿರಬೇಕು. 10 ಜನರನ್ನು ತಮ್ಮ ಅಸಮಾಧಾನಕ್ಕೆ ಕಾರಣವೆಂದು ಕೇಳಿದರೆ ಅವರು 10 ಬೇರೆ ಬೇರೆ ಕಾರಣಗಳನ್ನು ಹೇಳುತ್ತಾರೆ. ಇದರಿಂದ ಕಂಡುಬರುವುದೇನೆಂದರೆ, ಜಗತ್ತಿನಲ್ಲಿಯ ಯಾವುದೇ ವಸ್ತು ಸಮಾಧಾನ ಕೊಡುವುದಿಲ್ಲ. ಸಮಾಧಾನದ ಶಾಸ್ತ್ರವು ಬೇರೆಯೇ ಇರುತ್ತದೆ. ಅದನ್ನು ಪ್ರಪಂಚದಿಂದ ಕಲಿಯಲು ಬರುವುದಿಲ್ಲ. ಯಾರ ಹತ್ತಿರ ಅತ್ಯಂತ ಕಡಿಮೆ ಇರುತ್ತದೆಯೋ ಅವರಿಂದ, ಯಾರ ಹತ್ತಿರ ಅತ್ಯಂತ ಬಹಳ ಇರುತ್ತದೆಯೋ ಅವರವರೆಗೆ ಪ್ರತಿಯೊಬ್ಬರಿಗೂ ಏನಾದರೂ ನ್ಯೂನತೆ ಇದ್ದೇ ಇರುತ್ತದೆ. ಆದರೆ ಆಶ್ಚರ್ಯದ ವಿಷಯವೆಂದರೆ, ಪ್ರತಿಯೊಬ್ಬರಿಗೂ ತಮ್ಮ ಹತ್ತಿರ ಏನು ಇರುವುದಿಲ್ಲವೋ ಅದರಲ್ಲಿಯೇ ಸಮಾಧಾನವಿರುತ್ತದೆಂದು ಅನಿಸುತ್ತದೆ. ಆದ್ದರಿಂದಲೇ ಅವರ ದುಃಖವು ಯಾವಾಗಲೂ ಇರುತ್ತದೆ. ಭಗವಂತನ ಹೊರತಾಗಿರುವ ವೈಭವ ಹಾಗೂ ಐಶ್ವರ್ಯಗಳು ಎಂದೂ ಸುಖ ಸಮಾಧಾನ ಕೊಡಲು ಶಕ್ಯವಿಲ್ಲ. ಸಮಾಧಾನವು ಭಗವಂತನ ನಿಜವಾದ ಕೊಡುಗೆಯಾಗಿರುತ್ತದೆ. ಅದನ್ನು ಸಂಪಾದಿಸುವ ಉಪಾಯವೆಂದರೆ ಭಗವಂತನ ಸ್ಮರಣೆ. ಇಂದಿನ ಮುಖ್ಯ ವಿಚಾರ, ಪ್ರತಿಯೊಬ್ಬನಿಗೂ ಭಗವಂತನು ಅವನ ಅವಶ್ಯಕತೆಗನುಸಾರ ಕೊಟ್ಟೇ ಕೊಡುತ್ತಾನೆ. ಆದ್ದರಿಂದ ಇದ್ದದ್ದರಲ್ಲಿಯೇ ಸಮಾಧಾನ ಹೊಂದಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.